ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ವಿಶೇಷವಾದಂತಹ ವರದಿ ನಿಮ್ಮ ಮುಂದೆ ನಾವು ಹೊತ್ತುಕೊಂಡು ಬರ್ತಾ ಇದ್ದೀವಿ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅದೇನಾಗ್ತಾ ಇದೆಯೋ ಒಂದು ಅರ್ಥ ಆಗ್ತಾ ಇಲ್ಲ. ಏನಾದರೂ ಮಾಡಿ ಒಂದಿಷ್ಟು ನಾವು ಹೆಸರು ಗಳಿಸ್ಕೊಳ್ಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಗೆಲ್ಲ ಮಾಡ್ತಾ ಇದ್ದಾರಾ ಅಂತಕ್ಕಂಥ ವಿಚಾರ ಒಂದ್ ಕಡೆ ನಮಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮೊನ್ನೆ ತಾನೇ ಪ್ರಜ್ವಲ್ ರೇವಣ್ಣ ಸುಮಾರು 2,000ರಿಂದ 3,000ವರೆಗೂ ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋಗಳನ್ನ ಕಾಮುಕ ದೃಷ್ಟಿಯಿಂದ ಅವನು ಮಾಡಿರತಕ್ಕಂಥ ಹಲ್ಕ ಕೆಲಸಕ್ಕೆ ಇವತ್ತು ಅವನು ಇನ್ನೂ ಒಳಗಡೆ ಇದ್ದಾನೆ. ಅದು ಒಬ್ಬ ದೇಶದ ಮಾಜಿ ಪ್ರಧಾನಮಂತ್ರಿಯ ಮೊಮ್ಮಗ ಮಾಡತಕ್ಕಂಥ ಘನಂದಾರಿ ಕೆಲಸ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಯಿತು. ಅದಾದ ನಂತರದಲ್ಲಿ ಮತ್ತೊಬ್ಬ ಕಾಮುಕ ಬಂದಿದ್ದಾನೆ. ಅವನೊಬ್ಬ ಶಿಕ್ಷಕನಾಗಿದ್ದಾನೆ. ಆ ಶಿಕ್ಷಕ ಸಂಗೀತದ ಒಂದು ಶಿಕ್ಷಕನಾಗಿದ್ದರಿಂದ ಅದೆಷ್ಟು ಜನ ಹೆಣ್ಣು ಮಕ್ಕಳಿಗೆ ಈ ರೀತಿಯಾಗಿ ಮಾಡಿದನೋ ಗೊತ್ತಿಲ್ಲ. ಅವನು ಕೂಡ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಇದಲ್ಲ, ಅವನಿಗೂ ಮೀರಿಸುವಂತಹ ಮಟ್ಟಕ್ಕೆ ಹೋಗಿ ನಿಂತಿದ್ದಾನೆ. ಅಂದ್ರೆ ಕೇವಲ 2,000 ಅಥವಾ 3,000 ವಿಡಿಯೋಗಳನ್ನ, ನಗ್ನ ವಿಡಿಯೋಗಳನ್ನ ಅಥವಾ ಲೈಂಗಿಕ ಕ್ರಿಯೆಗೆ ಬೆಳೆಸ್ಕೊಂಡಿರುವಂತಹ ವಿಡಿಯೋಗಳನ್ನ ಅವನು ತಾನಾಗೆ ಸ್ಟೋರ್ ಮಾಡಿಕೊಂಡು ಇಡೀ ಈ ನಮ್ಮ ಭಾರತ ದೇಶ ಬಿಟ್ಟು ಬೇರೆ ದೇಶಕ್ಕೆ ಓಡಿ ಹೋಗಿದ್ದ ಪ್ರಜ್ವಲ್ ರೇವಣ್ಣನ SIT ಅವರು ಕರೆದುಕೊಂಡು ಬಂದು ಇವತ್ತು ಒಂದಿಷ್ಟು ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಸೌಲಭ್ಯ ಸೌಕರ್ಯ ಪಡೆದುಕೊಂಡು ಈ ರೀತಿಯಾಗಿ ಮಾಡಿದ್ದಾನೆ ಎಂಬ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣಗೆ ಇನ್ನೂ ತನಕ ಬೇಲಾಗ್ತಾ ಇಲ್ಲ. ಅವನು ಹೊರಗಡೆ ಬರ್ತಾನೂ ಇಲ್ಲ. ಹಂತದ ಮಧ್ಯೆಯಲ್ಲಿ ಮತ್ತೊಬ್ಬ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಂಗೀತ ಶಿಕ್ಷಕನೊಬ್ಬ ತನ್ನ ಮೊಬೈಲ್ನಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳನ್ನ ಸೆರೆ ಹಿಡಿದುಕೊಂಡು ತನ್ನದೇ ಆದ ರೀತಿಯಲ್ಲಿ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಮಾಡಿಕೊಳ್ಳುವಂತ ಭೂಪ ಇವತ್ತು ನಮಗೆ ಇಲ್ಲಿ ಸಿಕ್ಕಿದ್ದಾನೆ. ಯಾಕೆ ಈ ರೀತಿಯಾಗಿ ನಿಮ್ಮನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಎತ್ತ ಸಾಗ್ತಾ ಇದೆ ಅಂತಕ್ಕಂಥದ್ದನ್ನ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಅದೆಷ್ಟೋ ಬಾರಿ ಗುರುಗಳನ್ನ ನಮ್ಮ ಶಾಲೆ ಬಿಟ್ಟು ನಾವೀಗ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಒಂದ್ ಕಡೆ ಕಲಿತಿರ್ತೀವಿ. ಅದನ್ನು ಬಿಟ್ಟು ನಾವು ಬೇರೆ ಶಾಲೆಗೆ ವರ್ಗಾವಣೆ ಆಗಿ ಅಥವಾ ಬೇರೆ ಶಾಲೆಗೆ ನಾವು ಅಲ್ಲಿಂದ ಹೋದ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ ಹಿಂದೆ ಸಿಕ್ಕಿರ್ತಂತ ಗುರುಗಳು ನಮ್ಗೆ ಸಿಕ್ಕಿರೆ ನಿಜವಾಗ್ಲೂ ಅದು ರಸ್ತೆ ಇರಲಿ ಮತ್ತೊಂದಿರಲಿ ಅವ್ರ ಮುಂದೆ ನಿಂತ್ಕೊಂಡು ನಾವು ಅವರಿಗೆ ಕೈ ಮುಗಿದಲ್ಲಿ ಕಾಲು ಬಿಡುವಂತ ಮಟ್ಟಕ್ಕೆ ಬಂದು ನಿಂತಿರ್ತಕ್ಕಂಥ ಘಟನೆ ನಮಗೆ ಇಲ್ಲಿ ನೆನಪಿಗೆ ಬರ್ತಾ ಇದೆ. ಆದರೆ ಅಂತ ಶಿಕ್ಷಕ ಎನಿಸಿಕೊಂಡವನು, ಅಂತ ಒಂದು ಶಿಕ್ಷಣಕ್ಕೆ ಒಂದು ಹೊಂದಿಕೊಂಡಿರುವಂತಹ ಒಬ್ಬ ಶಿಕ್ಷಕ ಈ ರೀತಿಯಾಗಿ ಕಾಮ, ಕ್ರೋಧ ಮತ್ತು ಇನ್ನಿತರ ಈ ಒಂದು ವ್ಯಭಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನ, ಮಕ್ಕಳ ವಿಡಿಯೋಗಳನ್ನ ಸೆರೆ ಹಿಡಿದು ಅವರ ಲೈಂಗಿಕತೆಗೆ ಬಳಸ್ಕೊಳ್ತಾ ಇದ್ನೋ ಅಥವಾ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಈ ಒಂದು ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಬಟ್ಟೆಗಳನ್ನ ಬಿಚ್ಚುವಾಗ ಅಥವಾ ಸ್ನಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಥವಾ ಮತ್ತಾವ ಬಟ್ಟೆಗಳನ್ನ ಉಟ್ಕೊಳ್ಳುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೆರೆ ಹಿಡಿದಿನೋ ಗೊತ್ತಿಲ್ಲ. ಆದರೆ ಸುಮಾರು 5,000ಕ್ಕೂ ಹೆಚ್ಚು ನಗ್ನ ದೃಶ್ಯಗಳನ್ನ ಅವನ ಒಂದು ಮೊಬೈಲ್ ನಲ್ಲಿ ಸಿಕ್ಕಿವೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಒಂದರಲ್ಲಿ ಬಟ್ಟೆ ಬದಲಿಸುವಾಗ ಈ ಕಾಮುಕ ಶಿಕ್ಷಕ ಮುನಿಯಪ್ಪ ಅಂತ ಅವನ ಹೆಸರು. ಇವನ ಮುನಿಯಪ್ಪನ ಕೆಲಸ ಬರೀ ಇದೇ ಕೆಲಸ ಅನ್ಸುತ್ತೆ. ಯಾಕಂದ್ರೆ ವಿಡಿಯೋಗಳನ್ನ ಮಾಡೋದು, ಫೋಟೋಗಳನ್ನ ತೆಗೆದು ಹಾಗೂ ಅವನ ಕಾಮ ತಸ್ತಿ ಯಾವ ರೀತಿ ಬಳಸ್ಕೊಳ್ತಾ ಇದನೋ ಗೊತ್ತಿಲ್ಲ. ಆದ್ರೆ ಇವತ್ತು ಭಯಾನಕವಾಗಿರ್ತಕ್ಕಂಥ ಒಂದು ಸುದ್ದಿ ಹೊರಬಿದ್ದಿದೆ. ಒಂದು ವೇಳೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಶಿಕ್ಷಕನ ವಿರುದ್ಧ ಕೇಸ್ ಕೂಡ ಅವತ್ತು ಆಗಿತ್ತು. ಆ ಒಂದು ಕಾಲಘಟ್ಟದಲ್ಲಿ ಆ ಕೇಸ್ ಆಗಿದ್ದನ್ನ ರದ್ದುಪಡಿಸಿ ಅಂತ ಹೇಳಿ ಹೈಕೋರ್ಟಿಗೆ ಹೋಗಿದ್ದ. ಹೈಕೋರ್ಟಿಗೆ ಹೋದ ನಂತರದಲ್ಲಿ ಹೈಕೋರ್ಟ್ ಅವನಿಗೆ ಛೀಮಾರಿ ಹಾಕಿ ಉಗಿದು ಉಪ್ಪಿನಕಾಯಿ ಹಾಕಿ ರದ್ದು ಮಾಡಿದೆ. ನಮ್ಮ ರಾಜ್ಯದಲ್ಲಿ ಈ ತರನು ಇದೆನಾ? ಇಂಥವ್ರು ನಮ್ಗೆ ಟೀಚರ್ಗಳು ಬೇಕಾ? ಈ ತರ ಶಿಕ್ಷಕರು ಕೂಡ ಇದಾರ? ಇನ್ನೊಬ್ಬ ಶಿಕ್ಷಕರಿಗೆ ಮಾರ್ಗದರ್ಶಕ ಆಗ್ತಕ್ಕಂಥ ಒಬ್ಬ ನಾಲಾಯಕ್ ಕಾಮುಕ ಶಿಕ್ಷಕ ಮುನಿಯಪ್ಪ ಅಂತಕ್ಕಂಥವನು ನಾನು ಮಾಡಿದ್ದು ಸರಿ ಅಂತಕ್ಕಂಥ ವಾದ ಮಾಡಿ ಮತ್ತೆ ಹೈಕೋರ್ಟಿಗೆ ಹೋಗಿ ನನ್ನ ಮೇಲಾಗಿರ್ತಕ್ಕಂಥ ಕೇಸ್ಗಳನ್ನ ರದ್ದುಪಡಿಸಬೇಕು ಅಂತೇಳಿ ಅಪೀಲ್ ಮಾಡಿದಾನಂತೆ. ಇವನು ನಿಜವಾಗ್ಲೂ ಎಲ್ಲಾರು ಸಿಕ್ಕರೆ
ಕೈಯಿಂದ ಹೊಡೆಯೋಕೆ ಹೋಗ್ಬೇಡ್ರಿ ಯಾರು. ನಿಮಗೆ ತೋರಿಸಿದಲ್ಲ ಈ ದೃಶ್ಯದಲ್ಲಿ ಅವನು ಇದೇ ಕೂತೆ ನೋಡಿ, ಎಲ್ಲ ವಿಚಿತ್ರವಾದ ಘಟನೆಗಳು ಮಾಡಿಕೊಂಡು ಏನು ನಾನು ಮಾಡಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಕುಳಿತುಕೊಂಡಿದ್ದಾನೆ ಈ ಮುನಿಯಪ್ಪ ಅಂತಕ್ಕಂಥ ಅಸಾಮಿ. ಬಂಧುಗಳೇ, ನಾವು ಆಲೋಚನೆ ಮಾಡೋಣ. ಒಂದು ರೀತಿಯಿಂದ ಇವನ ಕಡೆ 5 ಫೋನ್ಗಳಿದಾವಂತೆ. 5 ಕಡೆ ಫೋನ್ನಲ್ಲಿ ಇವನು ಏನ್ ಕೆಲಸ ಮಾಡ್ತಾನಪ್ಪ ಅಂದ್ರೆ, ಇವನಿಗೆ ಒಂದಿಷ್ಟು ನನ್ಗನ್ಸ ಮಟ್ಟಿಗೆ ಒಂದು ಸಂಗೀತ ಶಿಕ್ಷಕ ಅಂದ್ರೆ ಒಂದು 60,000 ರಿಂದ 80,000 ರೂಪಾಯಿ ಅವನಿಗೆ ಸಂಬಳ ಬರುತ್ತೆ. ಹಾಗಾಗಿ ಇವ್ನು ಮಾಡ್ತಕ್ಕಂಥ ಕೆಲಸ ಎಲ್ಲ ಹಲ್ಕ ಕೆಲಸನೇ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಸಮನಾಗಿ ಬರ್ತಕ್ಕಂಥವ್ರು ಮತ್ತೊಬ್ಬರು ಮತ್ತೆ ಅವ್ರು ಎಷ್ಟೆಷ್ಟು ವಿಡಿಯೋಗಳು ಮಾಡಿದ್ರು ಗೊತ್ತಿಲ್ಲ. ಆದ್ರೆ ನಿಜವಾಗ್ಲೂ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಈ ತರದ ಕಾಮುಕರು ತಮ್ಮ ಮನೆಯಲ್ಲಿ ಯಾರು ಇಲ್ಲದ ಗಳಿಗೆಯಲ್ಲಿ ತನ್ನ ಮಕ್ಕಳ ವಿಡಿಯೋ ಸಮೇತ ಇವ್ರು ಹಿಡ್ಕೊಂಡಿರಬಹುದು ಅಂತಕ್ಕಂಥ ವಿಚಾರ ನಿಮ್ಮ ಮುಂದೆ ನಾವು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಯಾಕಂದ್ರೆ ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಿದ್ರೆ ಈ ತರದ ಕಾಮುಕರು ನಮ್ಗೆ ಬೇಕಾ? ಈ ತರದ ಕಾಮುಕರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಸಿಗ್ತಾರ ಅಂತಕ್ಕಂಥ ವಿಚಾರವನ್ನ ನಾವಿಲ್ಲಿ ಮಾಡಬೇಕಾಗಿದೆ. ಬಂಧುಗಳೇ, ಯಾಕೆ ವಿಚಾರವನ್ನ ನಿಮ್ಮ ಮುಂದೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಿಮಗೆ ನಾವು ಹೇಳ್ತಿರೋದು ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಅಂದರಲ್ಲಿ ಬಾಲಕಿಯರು ಬಟ್ಟೆಗಳನ್ನು ಬಿಚ್ಚುವಾಗ ಬಾಲಕಿಯರು ಸ್ನಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವನು ಅನೇಕ ವಿಭಿನ್ನ ರೀತಿಯಾಗಿ ಸುಮಾರು ವಿಡಿಯೋಗಳನ್ನ ಮಾಡಿಕೊಂಡಿದ್ದಾನೆ ಎಂಬ ಕಾರಣಕ್ಕಾಗಿ ಅವನ ಮೇಲೆ ಪೋಸ್ಕೋ ಕಾಯ್ದೆಯನ್ನ, ಲೈಂಗಿಕ ಅಪರಾಧ ಉಳ್ಳಂತ ಮಕ್ಕಳ ರಕ್ಷಣೆ ಕಾಯ್ದೆಯಲ್ಲಿ ಇವನಿಗೆ FIR ಮಾಡಲಾಗುತ್ತೆ. ಇವನೊಬ್ಬ ಆ ಸ್ಕೂಲ್ನಲ್ಲಿ ಸಂಗೀತ ಶಿಕ್ಷಕನಾಗಿ ಮತ್ತು ಚಿತ್ರಕಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಮಾತು ಕೂಡ ಅಲ್ಲಿ FIR ಅಲ್ಲಿ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ವಿರುದ್ಧ ದಾಖಲಾಗಿರೋ FIR ಗಳನ್ನ ರದ್ದುಪಡಿಸಬೇಕೆಂದು ಕೋರಿ ಚಿತ್ರಕಲಾ ಶಿಕ್ಷಕ ಆಗಿರುವಂತ ಈ ಹಲ್ಕ ಶಿಕ್ಷಕ ಮುನಿಯಪ್ಪ, ನಿಜವಾಗ್ಲೂ ಬೈಬಾರ್ದು ನಾವು ಯಾರಿಗೂ. ಒಬ್ಬ ಗುರುಗಳಿಗೆ ಒಬ್ಬ ನಾವು ದೇವರ ಸಮಾನ ಅಂತ ಅನ್ಕೋತೀವಿ. ಆದ್ರೆ ಈ ತರ ಚೀಟಿಗಳನ್ನ, ಈ ತರ ಒಂದು ಕಾಮ ಪಿಚ್ಚಾದಲ್ಲಿ ತೊಡಗಿರ್ತಕ್ಕಂಥವನಿಗೆ ನಾವು ಶಿಕ್ಷಕ ಅನ್ನಬಾರದು. ಅವನಿಗೆ ಒಬ್ಬ ಕಾಮುಕನಂತೆ ನಾವು ಕರಿಬಹುದು. ಅವನು ಮುನಿಯಪ್ಪ 46 ವಯಸ್ಸಿನ ಈ ಒಬ್ಬ ಮುನಿಯಪ್ಪ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸುತ್ತಾನೆ. ನಾನು ಮಾಡಿದ ತಪ್ಪನ್ನ ನ್ಯಾಯಮೂರ್ತಿಗಳ ಪ್ರಸನ್ನ ಅವರ ಪೀಠಕ್ಕೆ ಸರಸಟಾಗಿ ತಿರಸ್ಕರಿಸುತ್ತಾರೆ. ನಾನು ಮಟ್ಕೊಂಡಿರುವಂತಹ ಈ ಕೇಸನ್ನ ರದ್ದುಪಡಿಸಲಿ ಅಂತೇಳಿ ಹೈಕೋರ್ಟಿಗೆ ಅಪೀಲ್ ಹೋಗ್ತಾನೆ. ಈ ಮಾಡಿದಕ್ಕಂತ ಶಿಕ್ಷಕ ನಾಯಕನಿಗೆ ಅಲ್ಲಿ ಉಗಿದು ಉಪ್ಪಿನಕಾಯಿ ಹಾಕಿ ನಾಗಪ್ರಸನ್ನ ಅವರು ಈ ಪೀಠದಿಂದ ಸರಿಷ್ಟಾಗಿ ಇದನ್ನ ತಿರಸ್ಕಾರ ಮಾಡುತ್ತಾರೆ. ಶಿಕ್ಷಕನ ಕೃತ್ಯ ನಿಜಕ್ಕೂ ಅಸಭ್ಯ ಮತ್ತು ಭಯಾನಕವಾಗಿದೆ. ಇಂಥ ಪ್ರಕರಣಗಳನ್ನು ರದ್ದುಪಡಿಸಲಾಗುವುದು ಎಂದು ಹೇಳಲಾಗಿದೆ. ಇವನ ವಿಚಾರದಲ್ಲಿ ನಾವು ಆಲೋಚನೆ ಮಾಡಿದಾಗ ಇವನು ಏನೆಲ್ಲ ಮಾಡಿದ್ದಾನೆ, ಹೇಗೆಲ್ಲ ಇಳಿಸ್ತಾನೆ, ಮಕ್ಕಳಿಗೆಲ್ಲ ಚಿತ್ರಕಲೆ ಇಳಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ತಮ್ಮ ಮಕ್ಕಳ ಮತ್ತು ಬೇರೆ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ, ನಗ್ನ ವಿಡಿಯೋಗಳನ್ನು ಇಲ್ಲಿ ಇಟ್ಕೊಂಡಿರ್ತಾನೆ ಅಂತಕ್ಕಂಥ ಮಾತು ಅಲ್ಲಿ ಒಂದಿಷ್ಟು ಹೇಳಲಾಗ್ತಾ ಇದೆ. ಬಂಧುಗಳೇ, ಈತನ ವಿರುದ್ಧ ಈ ಕಾಮುಕ ಶಿಕ್ಷಕ ಇದನ್ನಲ್ಲ ಮುನಿಯಪ್ಪ, ಅವನ ವಿರುದ್ಧ ಪೋಸ್ಕೋ ಕಾಯ್ದೆಯಡಿಯಲ್ಲಿ ಸೆಕ್ಷನ್ 11 ಪ್ರಕಾರ ಮಕ್ಕಳ ದೇಹ ಅಥವಾ ದೇಹದ ಯಾವುದೇ ಭಾಗವನ್ನು ಅಸಭ್ಯವಾದ ರೀತಿಯಲ್ಲಿ ಪ್ರದರ್ಶಿಸುವುದು ಮತ್ತು ಲೈಂಗಿಕ ಕಿರುಕುಳವಾಗಿರುತ್ತದೆ. ಈ ಒಂದು ಅಪರಾಧವು ಸೆಕ್ಷನ್ 12 ಅಡಿಯಲ್ಲಿ ಶಿಕ್ಷಾರ ಅಪರಾಧವಾಗಿರುತ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೈಕೋರ್ಟ್ನ ನಾಗಪ್ರಸನ್ನ ಅವರು ತಿರಸ್ಕಾರ ಮಾಡಿ ಇದನ್ನ ರದ್ದುಪಡಿಸಿರ್ತಾರೆ. ನಾನು ಮಾಡಿದೆ ಸರಿ ಅಂತಕ್ಕಂಥ ವಿಚಾರದಲ್ಲಿಟ್ಟುಕೊಂಡು ಈ ಕಾಮುಕ ಮುನಿಯಪ್ಪ ಶಿಕ್ಷಕ ಹೈಕೋರ್ಟ್ಗೆ ಅಪೀಲ್ ಹೋಗ್ತಾನೆ. ಅದನ್ನು ರದ್ದುಪಡಿಸಿರಿ, ನನ್ನ ಕೇಸ್ಗಳನ್ನ ರದ್ದುಪಡಿಸಿರಿ, ನಾನೊಬ್ಬ ಸಾಚ ಇದ್ದೀನಿ, ನಾನೊಬ್ಬ ನಿಷ್ಠಾವಂತ ಶಿಕ್ಷಕನಾಗಿದ್ದೀನಿ ಅಂತಕ್ಕಂಥ ಹೇಳಿಕೊಂಡು ತನ್ನದೇ ಆದ ರೀತಿಯಲ್ಲಿ ಮತ್ತೆ ಹೈಕೋರ್ಟ್ಗೆ ಅಪೀಲ್ ಮಾಡ್ತಾನೆ. ಅದು ಮುಚ್ಕೊಂಡಿದ್ರೆ ಸುಮ್ಮನಾಗಿರ್ತಿದ್ದ. ಆದ್ರೆ ಇವತ್ತು ಹೈಕೋರ್ಟ್ಗೆ ಹೋಗಿ ಚೀಮಾರಿ ಹಾಕಿಸ್ಕೊಂಡಲ್ಲ, ಅವತ್ತು ಏನ್ ಹಾಕಿಸ್ಕೊಂಡಲ್ಲ ಈ ಚೀಮಾರಿ, ಅದಕ್ಕೆ ಮತ್ತೆ ಅವನು ಇವತ್ತು ಪ್ರತ್ಯೇಕವಾಗಿ ಸಾರ್ವಜನಿಕರ ಮುಂದೆ ಇವನು ಬರ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲೇಬೇಕಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ವಿಚಾರವನ್ನು ಯಾಕೆ ನಿಮ್ಮ ಮುಂದೆ ನಾವು ಹೇಳ್ತಾ ಇದೀವಿ ಅಂದ್ರೆ, ಈತನ ಹತ್ರ ಒಂದು 5 ಫೋನ್ಗಳಿದಾವಂತೆ. 5,000ಕ್ಕೂ ಹೆಚ್ಚು ವಿಡಿಯೋಗಳಲ್ಲಿ ಬರೀ ನಗ್ನ ವಿಡಿಯೋಗಳನ್ನ ಇಟ್ಕೊಂಡಿದ್ದಾನಂತೆ. ಇವನೇನು ಪಾಠ ಮಾಡ್ತಾನೋ ಅಥವಾ ಚಿತ್ರಕಲೆ ಇರ್ತಾನೋ ಗೊತ್ತಿಲ್ಲ, ಆದ್ರೆ ಪ್ರತಿಯೊಬ್ಬರ ವಿಡಿಯೋಗಳನ್ನು ಇವನ ಹತ್ರ ಇದ್ದಿರ್ಬೇಕು ಅಂತ ಅನಿಸ್ತಾ ಇದೆ. ಈಗ ಅದೆಷ್ಟು ಜನ ಅಲ್ಲಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ಸು ಅಥವಾ ಮಕ್ಕಳು ಮತ್ತು ಅವನ್ನೆಲ್ಲ ಓಡಾಡಿದ್ದಾನೆ, ಅವರ ನೆಲ್ಲರು ಅವರೆಲ್ಲ ಸಂಶಯ ಪಡ್ತಕ್ಕಂಥ ವಿಚಾರಕ್ಕೆ ಈಗ ಬರ್ತಾ ಇದ್ದಾರೆ. ಯಾಕಂದ್ರೆ ಇವ್ರ ಬಗ್ಗೆ ಇಷ್ಟೊಂದು ನಾವು ಯಾರು ಸಲೀಸಾಗಿ ಹಚ್ಕೊಳ್ಳಿಲ್ಲ, ಯಾವ್ಯಾವ ತರ ವಿಡಿಯೋಗಳು ಮಾಡ್ಕೊಂಡಿದ್ರು ಗೊತ್ತಿಲ್ಲ.
ನಾವು ಹೇಗೆಲ್ಲ ಅವ್ರ ಜೊತೆ ಕೂತ್ಕೊಂಡಿದ್ದೋ ಗೊತ್ತಿಲ್ಲ, ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಲ್ಲ ಅಂತಕ್ಕಂಥ ಒಂದಿಷ್ಟು ಭಯದಲ್ಲಿ ಅವನ ಸಹೋದ್ಯೋಗಿ ಶಿಕ್ಷಕರು ಮತ್ತೆ ಅವ್ರ ನೆಂಟರು ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಕೂಡ ಸಂಶಯ ಪಡೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾನೆ ನಾಲಾಯಕ್ ಮುನಿಯಪ್ಪ ಈ ಶಿಕ್ಷಕ. ನಿಜಕ್ಕೂ ಇವನೊಬ್ಬ ಶಿಕ್ಷಕನ ಪದಕ್ಕೆ ಇವನು ಕಳಂಕವಾಗಿದ್ದಾನೆ. ಯಾಕೆ ಹೇಳ್ತೇನೆ ಅಂದ್ರೆ, ಪ್ರತಿಯೊಂದು ವಿಚಾರದಲ್ಲಿ ಶಿಕ್ಷಕರಿಗೆ ಗೌರವ ಕೊಡಬೇಕಂತ ನಾವು ಇವತ್ತು ಶಿಕ್ಷಕರಿಂದ ನಾವು ಇಷ್ಟೊಂದೆಲ್ಲ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ. ಆದರೆ ಶಿಕ್ಷಕ ಪದಕ್ಕೆ ಬರೆಯೋದು ತುಂಬಾ ಕಷ್ಟವಾಗುತ್ತೆ. ಆದ್ರೂ ಕೂಡ ಈ ತರ ನಾಲ್ಕರನ್ನು ಇರ್ತಾರಲ್ಲ ಕೆಲವೊಬ್ರು, ಇಡೀ ಒಂದು ಶಿಕ್ಷಣ ಸಮೂಹಕ್ಕೆ, ಒಬ್ಬ ಗುರುಗೆ, ಒಬ್ಬ ಶಿಕ್ಷಣ ಕಲಿಸುವಂತ ನಮ್ಮ ಗುರುವಿಗೆ ಇವರು ಒಂದಿಷ್ಟು ತಿರುಮಂತ್ರ ಹಾಕ್ಲಿಕ್ಕೆ ಅಥವಾ ಅವರನ್ನ ಯಾವ ರೀತಿಯಾಗಿ ನಾವನ್ನ ಗೌರವಿಸಿಕೊಳ್ಬೇಕದನ್ನ ಬಿಟ್ಟು ಯಾವ ರೀತಿಯಾಗಿ ಯಾವ ಚಪ್ಪಲೆಯಿಂದ ಹೊಡಿಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಾವು ಹೇಳಲೇಬೇಕಾಗಿರ್ತದೆ. ಬಂಧುಗಳೇ, ನಾವೆಲ್ಲ ಅನ್ಕೊಂಡಿರೋ ಹಾಗೆ ನಾವು ಕಲಿತಿರುವಂತಹ ಶಾಲೆಗಳನ್ನ ಇವು ಕೂಡ ನಮಗೆ ನೆನಪಿಗೆ ಬರ್ತಾ ಇದೆ. ನಾವು ಯಾವ ಶಾಲೆಗಳಲ್ಲಿ ಯಾವ ಟೀಚರ್ಗಳು ಯಾವ ಮೇಸ್ಟರ್ಗಳು ನಮಗೆ ಏನೇನೆಲ್ಲ ಹೇಳಿದ್ರು, ಅವರ ಇನ್ನೂ ಕೆಲವೊಂದು ವಿಚಾರಗಳನ್ನ ನಾವು ಅಲ್ಲಿ ನಾವು ಸಿಕ್ಕಾಗ, ನಮ್ಮ ಸ್ನೇಹಿತರ ಜೊತೆ ಸಿಕ್ಕಾಗ, ನಾನು 2ನೇ ಕ್ಲಾಸಲ್ಲಿ ಹೀಗೆ ಮಾಡ್ತಾ ಇದ್ದೆ, ಹೀಗೆ ಮಾಡೋದು ಹೀಗೆ ಹೊಡಿತಾ ಇದ್ರು, ನಾನು ಈಗ 3ನೇ ಕ್ಲಾಸಿಗೆ ಬಂದೆ, ಈ ಮೇಡಮ್ ನನಗೆ ಹೀಗೆ ಅಂತ ಇದ್ರು ಅಂತಕ್ಕಂಥ ಮಾತುಗಳನ್ನು ಇವತ್ತು ಕೂಡ ನಾವು ಆಟ ಮಾತಾಡ್ಕೊಳ್ತಾ ಇರ್ತೀವಿ. ಆದರೆ ನಾವು ಯಾಕೆ ಅವ್ರನ್ನ ನೆನೆಸ್ಕೊಳ್ತಾ ಇದೀವಿ ಅಂದ್ರೆ, ಅವರು ನಮ್ಮ ಒಳ್ಳೆತನಕ್ಕಾಗಿ, ಅವರು ನಮ್ಮನ್ನ ತಿದ್ದಿ ಸಮಾಜಕ್ಕೆ ಉತ್ತಮ ನಾಗರಿಕನಾಗಲಿ ಅಂತಕ್ಕಂಥ ವಿಚಾರಕ್ಕಾಗಿ ನಮ್ಮನ್ನು ಅವರು ಈ ರೀತಿಯಾಗಿ ಹೊಡೆದು ಬೆಳೆದು ಪಾಠ ಪ್ರವಚನ ಹೇಳಿ ಇವರು ನನ್ನ ಮಕ್ಕಳು ಅಂತಕ್ಕಂಥ ವಿಚಾರದಲ್ಲಿ ನಮ್ಮನ್ನು ಓದಿಸ್ತಾ ಇದ್ರಲ್ಲ, ಆ ಒಂದು ಕಾರಣಕ್ಕಾಗಿ ಇವತ್ತು ನಾವು ಅವ್ರ ಬಗ್ಗೆ ಗುಣಗಾನ ಮಾಡ್ತಾ ಇದೀವಿ. ಆದರೆ ಈ ಕಾಮುಕ ಇದನ್ನಲ್ಲ, ಈ ದಶೆಯಲ್ಲಿ ನಿಮ್ಗೆ ತೋರಿಸ್ತಿಲ್ಲ, ಈ ಕಾಮುಕ ಮುನಿಯಪ್ಪ ಅಂತ ಈ ತರದ ನಾಲ್ಕರು ಸಿಕ್ಕಾಕೊಂಡ್ರೆ ಏನೆಲ್ಲ ಮಾತಾಡ್ಬೇಕು ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಬಂದ್ರೆ ಒಂದು ವಿಚಾರ ಕೊಡ್ತೀನಿ. ಇವನು 5 ಫೋನ್ಗಳು ಇಟ್ಕೊಂಡು ಸುಮಾರು 5,000ಕ್ಕೂ ಹೆಚ್ಚು ವಿಡಿಯೋಗಳನ್ನು ತನ್ನ ಫೋನಲ್ಲಿ ಲೋಡ್ ಮಾಡಿ ಇಟ್ಕೊಂಡಿದ್ದಾನಂತೆ. ಯಾಕಂದ್ರೆ ಅವಾಗ ಎಲ್ಲೆಲ್ಲೋ ನೋಡ್ಕೊಂಡು ಕೂತ್ಕೊಳ್ತಾನೆ ಅಂತಕ್ಕಂಥ ವಿಚಾರ ನಮ್ಗೆ ಅನಿಸ್ತಾ ಇದೆ. ಆದ್ರೆ 5,000 ನಮ್ಗೆ ಒಂದು ವರ್ಷದಲ್ಲಿ 365 ದಿನಗಳಷ್ಟೇ. ಒಂದು ದಿನಕ್ಕೆ ಅವನು ಒಂದು ನೋಡಿದ್ರು ಕೂಡ ಎಷ್ಟಾಗುತ್ತೆ ಅಂತಕ್ಕಂಥ ಆಲೋಚನೆ ಇವತ್ತು ನಾವು ಮಾಡಬೇಕಾಗಿದೆ. ಅದು ನಮ್ಗೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ, ಅನ್ನು ಎಷ್ಟಿದಾವೋ ಗೊತ್ತಿಲ್ಲ. ಆದ್ರೆ ಈ ರೀತಿಯ ಒಬ್ಬ ಶಿಕ್ಷಕ ಇರ್ತಾನ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಾವು ಮಾಡಬೇಕಾಗಿದೆ ಬಂಧುಗಳೇ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ಎಂಬುವನ ವಿರುದ್ಧ ಮಾಸ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ ವರ್ಷ FIR ಆಗಿತ್ತು. ಅಂದ್ರೆ 2023ರಲ್ಲಿ ಮಕ್ಕಳಿಗೆ ಒಂದಿಷ್ಟು ಅಲ್ಲಿ ಪ್ರಿನ್ಸಿಪಾಲ್ ಕೂಡ ಕೆಲಸಕ್ಕೆ ಹಚ್ಚಿದ್ದಾರೆ ಎಂಬ ಕಾರಣಕ್ಕಾಗಿ ಅಲ್ಲಿ ಒಂದಿಷ್ಟು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲರು ಮತ್ತು ಅಲ್ಲಿರ್ತಕ್ಕಂಥ ಮುಂದೆ ಕೇಸ್ ಆಗಿತ್ತು. ಆ ಒಂದು ವಿಚಾರಕ್ಕಾಗಿ ಇವನ ಫೋನ್ಗಳನ್ನ ಕೂಡ ಅಲ್ಲಿ ತಗೊಳ್ತಾರೆ. ಇವನು ಅಲ್ಲಿ ಆ ಫೋನಲ್ಲಿ ಇವನು ಸಿಕ್ಕಾಕೊಳ್ತಾನೆ. ಆ ಫೋನಲ್ಲೇ ಇವತ್ತು ಅವನ ಮೇಲೆ ಕೇಸ್ ಆಗಿದೆ ಅಲ್ಲಿಂದಲೇ ಅಂತ ಹೇಳಬಹುದು. ಯಾಕಂದ್ರೆ ಹೆಣ್ಣು ಮಕ್ಕಳು ಬಟ್ಟೆ ಬದಲಿಸುವಾಗ ಇವ್ ನೋಡ್ರಿ ಎಂತ ನಾಲಾಕಿದಾನಂದ್ರೆ, ನನ್ನ ಮನೆಯಲ್ಲಿ ನನ್ನ ಹೆಂಡತಿ, ಮಕ್ಕಳು, ನನ್ನ ತಾಯಿ, ನನ್ನ ತಂಗಿ ಯಾರೆಲ್ಲ ಇದೆಯಲ್ಲ ಅವ್ರದೆಲ್ಲ ವಿಡಿಯೋ ಮಾಡಿರ್ಬೋದು ಅಂತಕ್ಕಂಥ ವಿಚಾರ ನಿಮ್ಮಂದೆ ನಾವು ಇಲ್ಲಿ ಹೇಳ್ತಾ ಇದೀವಿ ಬಂಧುಗಳೇ. ಯಾಕಂದ್ರೆ ಒಬ್ಬ ಕಾಮುಕ ದೃಷ್ಟಿಯಿಂದ ನೋಡ್ತಕ್ಕಂಥ ಕಾಮುಕ ಮನುಷ್ಯ ಯಾರೇ ಆಗಿರ್ಲಿ, ಅವನು ವಿಕೃತ ಮನಸ್ಸಿಂದ ನೋಡ್ತಕ್ಕಂಥ ಕೆಲಸ ಅವನು ಮಾಡ್ತಾನೆ. ಯಾಕಂದ್ರೆ ಅವನು ಅದೇ ಒಂದು ಗುಂಗಿನಲ್ಲಿದ್ದು ಅದೇ ಒಂದು ಕಾಮ ದೃಷ್ಟಿಯಲ್ಲಿ ಬಿದ್ದು ಏನಾದ್ರೂ ಮಾಡಿ ನಾನು ಸುಖ ಪಡಿಬೇಕು, ನಾನು ಏನಾದ್ರೂ ಮಾಡಿ ಅದನ್ನು ನೋಡಿ ನಾನು ಆನಂದ ಪಡಬೇಕು ಅಂತಕ್ಕಂಥ ಏನು ಜಟಿಲವಾದಂತಹ ಮನಸ್ಸಿದೆಯಲ್ಲ, ಅವನು ಅದನ್ನೇ ಮಾಡ್ತಾನೆ. ಅವನಿಗೆ ಎಷ್ಟು ಹೇಳಿದ್ರು ಅವನು ಕೇಳೋದಿಲ್ಲ, ಅವನು ಅದೇ ಪ್ರಕಾರದಲ್ಲಿ ಮಾಡ್ತಾ ಇರ್ತಾನೆ. ಯಾಕಂದ್ರೆ ಇನ್ನೊಂದು ವಿಷಯ ನಿಮ್ಮನ್ನು ಹೇಳಬೇಕು, ಆ ಒಂದು ಶಾಲೆಯ ಹೆಣ್ಣು ಮಕ್ಕಳು ಬಟ್ಟೆ ಬದಲಿಸುವಾಗ ಫೋಟೋ ಮತ್ತು ವಿಡಿಯೋಗಳನ್ನು ಸೆರೆ ಹಿಡಿತಿದ್ದಂತೆ. ಅದರ ಬಗ್ಗೆ ಅನೇಕ ಬಾರಿ ದೂರುಗಳು ಕೊಟ್ಟಿದ್ದಾರೆ. ಆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅಂದು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದಾಗ ಅವನ ಫೋನ್ಗಳನ್ನ ಟ್ರ್ಯಾಕ್ ಮಾಡಿ ಅವನ ಫೋನ್ಗಳನ್ನು ಕಸಿದುಕೊಂಡಾಗ ಆಗ ಅಲ್ಲಿರ್ತಕ್ಕಂಥ 5,000 ಮೊಬೈಲ್ಗಳನ್ನ ಅಥವಾ 5,000 ವಿಡಿಯೋಗಳನ್ನ ಅಲ್ಲಿ ಸಿಕ್ಕಿರ್ತಾರೆ. ಆ ವಿಚಾರವಾಗಿ ಪೋಸ್ಕೋ ಕೇಸನ್ನ ದಾಖಲು ಮಾಡಲಾಗುತ್ತೆ. ಪೊಲೀಸ್ ತನಿಖೆ ವೇಳೆಯಲ್ಲಿ ಆರೋಪಿ ಬಳಿ 5 ಮೊಬೈಲ್ಗಳನ್ನು ಇದ್ದುದನ್ನ ಕಂಡು ಬರ್ತವೆ ಮತ್ತು 5,000ಕ್ಕೂ ಅಧಿಕ ಹೆಚ್ಚು ಅಶ್ಲೀಲ ವಿಡಿಯೋಗಳು, ನಗ್ನ ವಿಡಿಯೋಗಳು ಅದರಲ್ಲಿ ಇರೋದ್ರಿಂದ ಅನೇಕ ಮಕ್ಕಳ ದೃಶ್ಯಗಳ ಸೆರೆ ಹಿಡಿತಾನೆ. ಹಾಗಾಗಿ ಅವನ ಮೇಲೆ ಪೋಸ್ಕೋ ಕಾಯ್ದೆಯನ್ನು ಕೂಡ ಹಾಕಲಾಗುತ್ತೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳ್ತಾ ಇದೀವಿ. ಅದಾದ ನಂತರದಲ್ಲಿ FIR ಆದ ನಂತರದಲ್ಲಿ ಪೋಸ್ಕೋ ವಿಶೇಷ ಕೋರ್ಟ್ನ ವಿಚಾರಣೆ ರದ್ದತಿಗಾಗಿ ಕೋರಿ ಈ ಒಬ್ಬ ಕಾಮುಕ ಮುನಿಯಪ್ಪ ಚಿತ್ರಕಲಾ ಶಿಕ್ಷಕ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿ, ಚಿತ್ರಕಲಾ ಶಿಕ್ಷಕ ನಾನು ಮಾಡಿದ ಸರಿ ಇಲ್ಲೋ
ಅಥವಾ ಸರಿ ಇದೆಯೋ ಗೊತ್ತಿಲ್ಲ, ಆದರೆ ಅದನ್ನು ತಪ್ಪೊಪ್ಕೊಳ್ತೀನಿ ಅಂತಕ್ಕಂಥ ವಿಚಾರವಾಗಿ ಅವನೇನ್ ಮಾಡ್ತಾನೆ ಅಂದ್ರೆ ಹೈಕೋರ್ಟಿಗೆ ಒಂದು ಅಪೀಲ್ ಹೋಗ್ತಾನೆ, ನನ್ನ ಮೇಲಿರ್ತಕ್ಕಂಥ ಕೇಸನ್ನು ರದ್ದುಪಡಿಸ್ತೀನಿ ಅಂತ ಅಂದಾಗ ಅಲ್ಲಿ ವಿಶೇಷವಾದಂತ ಏನು ನ್ಯಾಯಮೂರ್ತಿಗಳಿದಾರಲ್ಲ ಎಂ ನಾಗಪ್ರಸನ್ನ ಅವರು ಅದನ್ನು ಬಹಳಷ್ಟು ಕಠೋರವಾಗಿ ತಿಳಿದುಕೊಂಡು ಮಕ್ಕಳ ಮೇಲೆ ಮತ್ತು ಇನ್ನಿತರ ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯಾಗಿ ಸೆರೆ ಹಿಡಿದು ಸಮಾಜಕ್ಕೆ ಒಂಥರ ಕಂಟಕವಾಗಿದ್ದಾನೆ ಅಂತಕ್ಕಂಥ ವಿಚಾರವನ್ನ ತಿಳಿದುಕೊಂಡು ಅವರು ಅದನ್ನ ರದ್ದುಪಡಿಸುತ್ತಾರೆ. ಹಾಗಾಗಿ ಈ ಶಿಕ್ಷಕ ಇಷ್ಟೊಂದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಎಲ್ಲ ನಮ್ಮ ಸುದ್ದಿವಾಹಿನಿಯಲ್ಲಿ ಕೂಡ ಇವನು ಇವತ್ತು ಹೀರೋ ಆಗಿ ಮಿಸ್ತಾ ಇದ್ದಾನೆ. ಹೀರೋ ಅಲ್ಲ, ಇವನು ಮುಖ ತೋರಿಸ್ತಾ ಇದೆಯಲ್ಲ, ನೋಡ್ಕೊಳ್ರಿ ಒಂದ್ಸರಿ. ಇವನು ಎಲ್ಲಾರು ಸಿಕ್ಕರೆ ಇವನ ಕೈಯಿಂದ ಮಾತಾಡ್ಸಕ್ ಹೋಗ್ಬೇಡಿ, ಕಾಲಗಿನ ತೆಗೆದು ಬೂಟ್ಲಿಂದ ಹೊಡೆದವನಿಗೆ ಮಾತಾಡಿಸಿ. ಯಾಕಂದ್ರೆ ಇವನೊಬ್ಬ ಈ ತರದ ಕಾಮುಕ ಇದ ಅಂದ್ರೆ ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ನಮ್ಮ ಶಿಕ್ಷಣ ಇಲಾಖೆ ಹೇಗೆಲ್ಲ ಮಾಡ್ತಾ ಇದ್ದಾರೆ, ಇವನು ಕೂಡ ಎಲ್ಲೋ ಒಂದ್ ಕಡೆ ಹುಚ್ಚರ ಆಸ್ಪತ್ರೆಯಲ್ಲಿ ಹಾಕಿ ಇವನಿಗೆ ಮನಸ್ಸಿಗೆ ಬಂದ ಹಾಗೆ ಇವನ ಕಾಮ ದೃಷ್ಟಿ ತೀರಿಸುವ ಹಾಗೆ ಹುಚ್ಚರ ಆಸ್ಪತ್ರೆ ಒಳಗೆ ಕೊಟ್ಟು ಹುಚ್ಚರ ಆಸ್ಪತ್ರೆಯಲ್ಲಿ ಒಳಗೆ ಹಾಕಿ ಅವರು ಕೊಡ್ತಕ್ಕಂಥ ಚಿತ್ರಹಿಂಸೆನ ಇವನು ಪಡಿಬೇಕು. ಆಗ ಮಾತ್ರ ಒಂದಿಷ್ಟು ಆ ಮಕ್ಕಳಿಗೆ ಇನ್ನೊಬ್ಬರು ಶಿಕ್ಷಕ ಕೂಡ ಇದು ಅರ್ಥವಾಗುತ್ತೆ. ಯಾಕಂದ್ರೆ ಈ ತರದ ಕಾಮುಕ ಶಿಕ್ಷಕರಿಗೆ ಯಾವ ರೀತಿಯಾಗಿ ಪಾಠ ಕಲಿಸಬೇಕಂದ್ರೆ ಅದ್ಯಾವುದೋ ಒಂದು ಹುಚ್ಚ ಆಸ್ಪತ್ರೆಯಲ್ಲಿ ಸೇರಿಸಿ ಇವನನ್ನ ಹುಚ್ಚು ಮಾಡಬೇಕು. ಇವನು ಅಷ್ಟಿಷ್ಟಲ್ಲ, ಇವನು ಮಾಡ್ತಕ್ಕಂಥ ಹಲ್ಕ ಕೆಲಸ ಒಂದೊಂದಲ್ಲ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಎಷ್ಟೋ ಜನ ಮುಚ್ಕೊಂಡಿದ್ದಾರೆ, ಅವ್ರು ಯಾರು ಹೊರಗಡೆ ಬರ್ತಾ ಇಲ್ಲ. ಆದ್ರೆ ಈ ರೀತಿಯಾಗಿ ಒಬ್ಬ ತನ್ನ ಮೊಬೈಲ್ ಒಂದರಲ್ಲಿ ಶಾಲೆಯ ಮಕ್ಕಳು ಮತ್ತು ಶಾಲೆಯ ಸಹೋದ್ಯೋಗಿ ಟೀಚರ್ಗಳ ಮಧ್ಯೆ ಈ ರೀತಿಯಾಗಿ ಸಭ್ಯವಾಗಿ ಸೆರೆ ಹಿಡಿತಾನೆ ಮೊಬೈಲ್ಗಳೆಲ್ಲ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಇವನು ಎಷ್ಟರ ಮಟ್ಟಿಗೆ ಇವನ ಗುಣಗಳ ನಿಂತಿರಬೇಕು ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾವು ಹೇಳಲಿಕ್ಕೆ ಬಯಸ್ತಾ ಇದೀವಿ ಬಂಧುಗಳೇ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಕರ್ನಾಟಕ ರಾಜ್ಯದ ಘನತೆ ಹೊತ್ತಂತ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಎಸ್ ಸಿ ಮಹದೇವಪ್ಪನವರು ಈ ಶಿಕ್ಷಕನಿಗೆ ಯಾವ ರೀತಿಯಾಗಿ ಪಾಠ ಕಲಿಸುತ್ತಾರೆ ಮತ್ತು ಇವನು ಇದ್ರೆ ಇನ್ನು ಎಷ್ಟು ಜನ ಸ್ಕೂಲಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಪಡ್ಕೊಳ್ತಾರೆ, ಇನ್ನು ಇವನಾಗೆ ಅದೆಷ್ಟು ಜನ ಟೀಚರ್ಸ್ ಗಳನ್ನ ಹೊರ ಬರ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಬಂಧುಗಳೇ, ಈ ಸುದ್ದಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಎಲ್ಲರೂ ಫಾರ್ವರ್ಡ್ ಮಾಡಿ ಮತ್ತು ಈ ಒಂದು ಸುದ್ದಿವಾಹಿನಿಗೆ ತಪ್ಪದೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಲು ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದ ಬಂಧುಗಳೇ. ಈ ತರದ ಕಾಮುಕ ಶಿಕ್ಷಕರಿಗೆ ತಕ್ಕ ಪಾಠ ಆಗಲೇಬೇಕು ಮತ್ತು ಈ ತರಗೆ ಕಠಿಣ ಆಗಿರ್ತಕ್ಕಂಥ ಶಿಕ್ಷೆಯನ್ನ ಸರ್ಕಾರ ವಿಧಿಸಬೇಕು ಅನ್ನೋದು ನಮ್ಮ ಏಕೈಕ ಉದ್ದೇಶವಾಗಿರ್ತದೆ ಅಂತಕ್ಕಂಥ ಮಾತು ಹೇಳಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಬಂಧುಗಳೇ. ಮತ್ತೆ ಸಿಗ್ತೀನಿ ಮುಂದೆ ಸುದ್ದಿಯಾಗಿ. ನೋಡ್ತಾ ಇರಿ ನಿಮ್ಮ ನಾರಂಜ ಎಕ್ಸ್ಪ್ರೆಸ್.